ನಾವು ಫುಡ್ ಲಾಗ್ ಮಾಡ್ತಿರ್ತೀವಲ್ವಾ, ನಿಮ್ ಫೇವ್ರೆಟ್ ಫುಡ್ ಯಾವ್ದು ಅಂತ ಹೇಳಿ ಅಣ್ಣ. ನಾವು 3 ಜನನು ತಿಂತೀವಿ. ನಿಮ್ ಫೇವ್ರೆಟ್ ಫುಡ್? ನಮ್ ಫೇವ್ರೆಟ್ ಫುಡ್ ಹೇಳಿದ್ರೆ ನಮ್ ತತ್ತೀನಿ ಅನ್ಬೇಕು, ನೀವೇ ತಿಂತೀನಿ ಅಂದ್ರೆ ಈಗ ಟೈಮ್ ಇಲ್ವಲ್ಲ ಅಣ್ಣ, ಅದಕ್ಕೆ. ನಮಗೆ ಬಿರಿಯಾನಿ ಇಷ್ಟ, ಚಿಕನ್ ಬಿರಿಯಾನಿ. ಬಿಸಿ ಬಿಸಿ ಚಿಕನ್ ಬಿರಿಯಾನಿ ಬಂದೈತೆ, ವೈಟ್ ಚಿಕನ್ ಬಿರಿಯಾನಿ ಇದು ವೈಟ್. ಸರಿ ಸರಿ ಅಣ್ಣ, ತಿನ್ಬಿಟ್ಟು ನಾವು ಟೇಸ್ಟ್ ಮಾಡ್ತೀವಿ ಅಣ್ಣ. ಕೋಬ್ರಾ ಗೋಬ್ರಾ ಅಲ್ಲಾಡು, ಕೋಬ್ರಾ. ನಾವಿವತ್ತು ಧ್ರುವ ಸರ್ಜಾ ಸರ್ ಹೇಳಿರೋ ತರ ಬಿರಿಯಾನಿನ ತಿನ್ನಕ್ಕೆ, ಚಿಕನ್ ಬಿರಿಯಾನಿನ ತಿನ್ನಕ್ಕೆ ಹಳ್ಳಿ ಮನೆ ಬಿರಿಯಾನಿಗೆ ಬಂದಿದೀವಿ. ಅವ್ರು ಯಾವ ಹೋಟ್ಲಲ್ಲಿ ತಿನ್ನಿ ಅಂತ ಹೇಳಿಲ್ಲ, ಮತ್ತೆ ನಾವು ಕೇಳೋದ್ ಮರ್ತೋಗ್ಬಿಟ್ಟೆ. ಅದಕ್ಕೆ ಇವಾಗ ನಾವು ಇಲ್ಲಿ ಒಳ್ಳೆ ಬಿರಿಯಾನಿ ಸಿಗುತ್ತೆ, ಚಿಕನ್ ಬಿರಿಯಾನಿ ಚೆನ್ನಾಗಿರುತ್ತೆ, ಅದಕ್ಕೆ ಇಲ್ಲೇ ತಿನ್ನೋಣ ಅಂತ ಬಂದಿದೀವಿ. ಗೌತಮ್ ಇವತ್ತು ಆಬ್ಸೆಂಟ್ ಆಗ್ಬಿಟ್ಟಿದ್ದಾನೆ, ಅವ್ನಿಗೆ ಇಂಪಾರ್ಟೆಂಟ್ ಕೆಲಸ ಇದೆ ಅಂದ್ಬಿಟ್ಟು ಹೊರಗಿದ್ದಾನೆ. ಅದಕ್ಕೆ ನಾನು ಮತ್ತೆ ಕೋಬ್ರಾ ಇಬ್ರೇ ಬಂದಿದ್ವಿ. ಇಬ್ರು ಇವಾಗ ಒಳ್ಳೆ ಚಿಕನ್ ಬಿರಿಯಾನಿನ ತಿಂತೀವಿ. ಹೇಳು ಕೋಬ್ರಾ, ಬಿಸಿ ಬಿಸಿ ಚಿಕನ್ ಬಿರಿಯಾನಿ ಕೊಡಿ ಅಂತಾನು. ಬ್ರೋ ಅಣ್ಣ ಬರೋದೇ ಇಲ್ಲ. ಕೋಬ್ರನ್ನು ಒಂಥರ ಇವಾಗ ಅದ್ದೂರಿ ಫಿಲಂ ತರ ಬ್ರೇಕಪ್ ಆಗಿರೋ ತರ ಸಿಚುವೇಶನ್ ಇದೆ ಅಲ್ಲೇನೋ ಕೋಬ್ರಾ? ಧ್ರುವ ಸರ್ಜಾ ಸರ್ದು ಅದ್ದೂರಿ ಫಿಲಂ ಐತಲ್ಲ, ಆ ತರ ಫಸ್ಟ್ ಮೂವಿ ಆ ತರ ಇವಾಗ ಕೋಬ್ರನ್ನು ಬ್ರೇಕಪ್ ಆಗಿದೆ. ಅವರು ಕೊನೆಯಲ್ಲಿ ಒಂದಾಗ್ತಾರೆ, ಆ ತರ ಕೋಬ್ರಾ ಒಂದಾಗ್ಲಿ ಅನ್ನೋ ತರ ಯೋಚನೆ ಮಾಡ್ತಿದ್ದಾನೆ. ಅವ್ನ ಮುಖದಲ್ಲಿ ನಗಳು. ಇದನ್ನು ಕಟ್ ಮಾಡ್ಬಿಟ್ಟು ರೀಲ್ಗೆ ಹಾಕ್ಬಿಟ್ಟು ಕಣಪ್ಪ. ಯೂಟ್ಯೂಬ್ ಅಲ್ಲಿ ಮಾತಾಡೋದನ್ನೆಲ್ಲ ತಗೊಂಡೋಗ್ಬಿಟ್ಟು ಕಟ್ ಮಾಡ್ಬಿಟ್ಟು ಇನ್ಸ್ಟಾದಲ್ಲಿ ರೀಲ್ ಹಾಕೊಂಡ್ಬಿಡ್ತಾರೆ. ಏನೋ ಮಾಡ್ಬೇಕಲ್ಲ ನಾವು. ವಾರ್ಮಿಸ್ಕೋಗ್ಬಿಟ್ಟು ಅಣ್ಣ ವಾಮ್ ಇದು ಕೊಡಿ, ಕೋಲ್ಡ್ ಬೇಡ, ನಾರ್ಮಲ್ ವಾಮ್. 2 ಬಿಸಿ ಬಿಸಿ ಚಿಕನ್ ಬಿರಿಯಾನಿಗಳು. ನಾಟಿ ಕೋಳಿ ಬಿರಿಯಾನಿ ಇಲ್ಲ ಅಲ್ವಾ, ಬರೀ ಚಿಕನ್ ಬೇರೆ ಎಲ್ಲ ಕೊಡಿ. ಬೇರೆ ಏನ್ ಬೇಕು ಕೋಬ್ರಾ? ಬೇಕಾ ಬೇರೆ? ಬಿರಿಯಾನಿ ತಿನ್ನೋಣ. 2 ಬಿರಿಯಾನಿ ಕೊಡಿ. ಅಣ್ಣ ಇದು ವಾಟರ್ ನಾರ್ಮಲ್ ಕೊಡೋಣ. ಇದು ನಾವು ಅವ್ರು ಕೊಟ್ಟಿರೋ ಇದು ಚಿಕನ್ ಬಿರಿಯಾನಿ ಮಾತ್ರ ತಿನ್ಬೇಕು, ಬೇರೆ ಐಟಮ್ ತಿನ್ಬಾರ್ದು. ಹಂಗ ಫಸ್ಟ್ ಟೈಮ್ ಒಂದೇ ಒಂದ್ ಐಟಮ್ ಅಂದ್ರೆ ಚಿಕನ್ ಬೇಕಾದ್ರೆ 2 ಪ್ಲೇಟ್ ತಿನ್ನೋಣ, ಚಿಕನ್ ಬಿರಿಯಾನಿನ. ಹಂಗೆ ಬೇರೆ ಐಟಮ್ ತಿನ್ಬಾರ್ದು ಅಂತ ಅವ್ರೇನ್ ಹೇಳಿಲ್ಲ, ತಿನ್ಬೋದು. ಅವ್ರು ಹೇಳಿದ್ರು ನನ್ ಚಿಕನ್ ಬಿರಿಯಾನಿ ಇಷ್ಟ, ಚಿಕನ್ ಬಿರಿಯಾನಿ ತಿನ್ನಿ ಅಂತ. ಓಕೆ, ಚಿಕನ್ ಬಿರಿಯಾನಿನೇ ತಿನ್ನೋಣ ಗೈಸ್ ಇವಾಗ. ಅಧ್ಯಕ್ಷ ಫಿಲಮ್ ಅಲ್ಲಿ ಮಾತಾಡ್ತಾರಲ್ಲ, ಇದು ಬೇಳೆ ಸಾರ ನಮ್ ಪೀಸು ಅನ್ಕೊಂಡ್ ಬಂದೆ. ನಮ್ ತಾಯಿಗೂ ಮಾಂಸದ ವಾಸನೆ ಬಂತು ಅಧ್ಯಕ್ಷರೇ. ಮನೇಲಿ ಮೊಸರನ್ನ ಅಲ್ಲ ಈ ಇಲ್ಲಿ ಈ ಬೇಳೆ ಸಾರು ತಿನ್ನೋದ್ ಮನೆಗೆ ಹೋಗಿ ಮೊಸರನ್ನ ತಿಳಿಸಾರು ತಿಂತೀನಿ. ಅವಾಗ ಏನೋ ಒಂದ್ ಡೈಲಾಗ್ ಬರುತ್ತೆ, ಅಲ್ಲಿ ಇಲ್ಲ ಅಂತ ಉಗ್ದೋಡ್ಸಿರೋದಕ್ಕೆ ಇಲ್ಲಿ ಬಂದಿರ್ತೀವಿ. ಕಮ್ಮಿಕೋತೀನಿ. ನಮ್ಮ ಬಿರಿಯಾನಿ ಬಂತು ಗೈಸ್, ಬಿಸಿ ಬಿಸಿ 2 ಚಿಕನ್ ಬಿರಿಯಾನಿನ ಹೇಳಿದ್ವಿ. ಬೋಲಲ್ಲಿ ಹಾಕೊಟ್ಟಿದ್ದಾರೆ, ಮೊಟ್ಟೆ ಕೂಡ ಇದೆ ಹಾಕೋಣ. ಬಿಸಿ ಬಿಸಿ ಚಿಕನ್ ಬಿರಿಯಾನಿ ಬಂದೈತೆ, ವೈಟ್ ಚಿಕನ್ ಬಿರಿಯಾನಿ ಇದು, ವೈಟ್ ಪಲಾವ್ ತರ. ಕೋಬ್ರಾ ರೆಡಿನಾ? ಇವಾಗ ಕೋಬ್ರಾ ಮತ್ತೆ ನನ್ನಲ್ಲಿ ಯಾರು ಫಸ್ಟ್ ತಿಂತಾರೆ ಅವ್ರು ವಿನ್ನರ್ ಆಗ್ತಾರೆ ಅಂತ ಯಾವ್ದೇ ರೀತಿ ಚಾಲೆಂಜ್ ಇಲ್ಲ. ಕೋಬ್ರಾ ಖುಷಿ ಬಿದ್ದೋಗ್ಬಿಟ್ಟ, ಅವ್ನಿಗಿನ್ ಫಾಸ್ಟ್ ಆಗಿ ನನ್ಗೆ ತಿನ್ನಕ್ ಆಗಲ್ಲ, ಬಿರಿಯಾನಿ ತಿನ್ನೋಣ. ಆದ್ರೆ ಕೋಬ್ರನ್ ಒಂದು ಆಫರ್ ಏನಂದ್ರೆ, ಈ ಕೋಬ್ರಾ ಎಷ್ಟ್ ಬೇಕಾದ್ರೂ ಬಿರಿಯಾನಿ ತಿನ್ಬೋದು ಆರ್ಡರ್ ಮಾಡ್ಕೊಂಡು. ನಿನ್ನ ನಮ್ ಕ್ಲಾಸ್ ಮೇಟ್ ಫೋನ್ ಮಾಡ್ತಾರೆ ವಿಡಿಯೋ ನೋಡ್ಬಿಟ್ಟು ಏನಂತ. ಅದುವೇ ನಮ್ ಕ್ಲಾಸ್ SLC ಇವ್ರಲ್ಲಿ ಯಾರು ಅವತ್ತು ಫಸ್ಟ್ ಇಯರ್ ಕಾಲೇಜ್ ಬರೋನಲ್ಲ, ನನ್ನ ಜೊತೆ ಯಾರು ಕಾಲೇಜ್ ಬಂದಾಗ ಯಾರು ಅಷ್ಟು ಮಾತಾಡ್ತಾರಲ್ಲ, ಈ ವಿಡಿಯೋ ನೋಡ್ಬಿಟ್ಟು ಹುಡುಗಿರೆಲ್ಲ ಫೋನ್ ಮಾಡ್ತಾರೆ. ಏನಂತ? ಏನ್ ನಮ್ನೆಲ್ಲ ಮರ್ತ್ಬಿಟ್ಟಿದೀರಾ ಎಲ್ಲ ಇದು ಯೂಟ್ಯೂಬ್ ಇದ್ದಂಗ್ಮೇಲೆ ಅಂತ. ನಮ್ದೇನಿಲ್ಲ, ನೀವ್ ಅವಾಗಿಂದ ಮಾತಾಡ್ತಾರಲ್ಲ, ಇವಾಗೂ ಅಷ್ಟೇ. ನಾನು ಹಂಗೆ ಕೋಬ್ರಾ ಜೀವನದಲ್ಲಿ ನಾವ್ ಏನಾದ್ರೂ ಮಾಡಿದಾಗ ಜನ ಮಾತಾಡ್ಸ್ತಾರೆ, ಏನು ಮಾಡದೇ ಇದ್ರೆ ಜನ ಮಾತಾಡ್ಸಲ್ಲ, ಬೆಲೆನೂ ಕೊಡಲ್ಲ. ಲೈಫಲ್ಲಿ ನಾವ್ ಏನಾದ್ರು ಮಾಡ್ತಿದೀವಿ ಅಂದ್ರೆ ಮಾತ್ರ ಬೆಲೆ, ಯಾರೇ ಆದ್ರೂ ಅಷ್ಟೇ. ನಮ್ ಜನನೇ ಹೆಂಗೆ. ಆದ್ರೆ ಅವ್ರಿಗೂ ಒಂದು ಪ್ರೀತಿ ವಿಶ್ವಾಸ ಇರುತ್ತ. ನಮ್ ಜೊತೆ ಓದ್ದೋರು, ಇವಾಗ ನಮ್ ಜೊತೆ ಓದ್ದೋರು ಅಂದ್ರೆ ಕ್ಲಾಸ್ಮೇಟ್ಗಳೆಲ್ಲ ಪ್ರೀತಿಯಿಂದಾನೇ ಮಾತಾಡ್ಸೋದು. ನನ್ಗೂ ಎಷ್ಟೋ ಜನ ಫೋನ್ ಮಾಡ್ತಿರ್ತಾರೋ ನಮ್ ಕ್ಲಾಸ್ಮೇಟ್ಗಳು, ಖುಷಿ ಆಗುತ್ತೆ ಮಗ ನನ್ ಫ್ರೆಂಡು ಅಂತ ಎಲ್ರಿಗೂ ಹೇಳ್ಕೊತೀವಿ, ಇನ್ನೂ ಚೆನ್ನಾಗಿ ವಿಡಿಯೋಸ್ ಮಾಡು. ಅವರೆಲ್ಲ ಒಳ್ಳೇದೇ ಬಯಸೋದು ಕ್ಲಾಸ್ಮೇಟ್ ಜೊತೆಗಿರೋರು. ನಾನ್ ಹೇಳಿದ್ದು ಮಾಮೂಲಿ ಜನ, ಇವಾಗ ಪರಿಚಯ ಇರೋ ಜನಗಳು ಮೊದ್ಲು ಮಾತಾಡ್ಸಲ್ರು, ಏನಾದ್ರು ಲೈಫ್ ಅಲ್ಲಿ ಮಾಡ್ದಾಗ ಮಾತಾಡ್ಸ್ತೀವಿ. ಬಿರಿಯಾನಿ ಹೆಂಗೈತ್ ಗೊಬ್ಬರ? ಚೆನ್ನಾಗೈತಾ? ಚೆನ್ನಾಗೈತಲ್ವ? ಬಿರಿಯಾನಿ ತಿನ್ನೋಣ ಫುಲ್ಲು, ಮೊಟ್ಟೆ ಕೂಡ ಇದೆ. ನಾನು 1 ಪೀಸು ಮತ್ತೆ 2-3 ತುತ್ತು ತಿಂದಿರ್ಬೋದು.
ಕೋಬ್ರಾ ಆಲೆ ಅರ್ಧ ಬಿರಿಯಾನಿ ಖಾಲಿ ಮಾಡ್ತಾವ. ಇವ್ರು ಏನ್ ಮಾಡ್ಬೇಕು ಗೊತ್ತಾ, ಬಿರಿಯಾನಿ ಕೊಡ್ಬೇಕಾದ್ರೆ ಪೀಸ್ ಜಾಸ್ತಿ ಹಾಕಿ ಕೊಡ್ಬೇಕು, ರೈಸ್ ಕಮ್ಮಿ ಕೊಡ್ಬೇಕು. ಪೀಸ್ ಆಯ್ತಲ್ಲ 4-5 ಪೀಸು, ಇನ್ನೆಷ್ಟು ಹಾಕೊಡ್ತಾರೆ ನಿಂಗೆ? 3-4 ಪೀಸ್ ಹಾಕ್ತಾರೆ. ಮನ್ಸೂರ್ಗ್ ಸಾಕಾಯ್ತದೆ 3-4 ಪೀಸು. ನಿಮ್ಗೆ 10 ಪೀಸ್ ಹಾಕೊಟ್ಟಾರೆ ಬಿರಿಯಾನಿಗೆ. 7-8 ಪೀಸ್ ಹಾಕಿ ದೊಡ್ಡವ, ಆಮೇಲೆ ರೈಸ್ ಹೊಸಿ ಕಮ್ಮಿ ಹಾಕ್ಬೇಕು. ಅವಾಗ ನೋಡಪ್ಪ ಬಿರಿಯಾನಿ ಒಂದಿಲ್ಲ ಅಂದ್ರೆ 7 ತಗೋತಾರೆ. ಆಗ ಹೋಟ್ಲು ಬಿಸ್ನೆಸ್ ಮಾಡೋದು ಹಿಂಗೆ. ಈ ತರ ನೀನ್ ಹೇಳ್ದಂಗ್ ಬಿಸ್ನೆಸ್ ಮಾಡ್ಬಿಟ್ರೆ ಲಾಸ್ ಆಗ್ಬಿಡ್ತಾರೆ ಕೋಬ್ರಾ. ನೀನ್ ಹೋಟ್ಲ್ ಓಪನ್ ಮಾಡ್ಬಿಟ್ಟು ಹಾಕ್ಬಿಡ್ಬೋದು ಪೀಸ್. ಟೇಸ್ಟ್ ಏನ್ ಚೆನ್ನಾಗೈತೆ ಕೋಬ್ರಂಗ್, ಅದಕ್ಕೆ ಪೀಸಸ್ ಇನ್ನೂ ಬೇಕು ಅನಿಸ್ತೈತೆ. ಮುಗಿಸ್ಬಿಟ್ಟಲ್ಲ ಒಂದು ಬಿರಿಯಾನಿನ. ಒಳ್ಳೆ ಬ್ಯಾಟ್ಸ್ಮನ್ ಬಿಡಿ ಕೋಬ್ರಾ ನೀವು. ಕೋಬ್ರನ್ಗೆ ಗೈಸ್ ನಂದೇ ಅರ್ಧ ಬಿರಿಯಾನಿ ಹಾಕ್ಬಿಡ್ತೀನಿ, ನಂಗೆ ಜಾಸ್ತಿ ಆಗೋಯ್ತು. ಹಾಕೋ ಕೋಬ್ರಾ, ತಿಂದ್ಮೇಲೆ ಹಾಕ್ಲಾ? ಇದೆಲ್ಲ ಮೋಸ. ಯಾಕೋ? ನಾವು ಮಾಡ್ತಾ ಇರೋದು ಧ್ರುವಣ ಕೊಟ್ಟವ್ರೆ ಅಂದ್ಬಿಟ್ಟು ಚಾಲೆಂಜ್ ನ ಅವ್ರು ಇಟ್ಬಿಟ್ಟು ತಿಂತಾರದು. ನೀನು ಫುಲ್ ತಿನ್ಬೇಕು. ಆಯ್ತು ಬಿಡಪ್ಪ, ಫುಲ್ ತಿಂತೀನಿ. ನಾನು ಸ್ವಲ್ಪ ಹುಷಾರಿಲ್ಲ ಕಣೋ, ಜರಾಗಿರ ಬೇಕಾದ್ರೆ ಇನ್ನೊಂದು ಸಪ್ರೇಟ್ ಹಾಕಿಸ್ಕೊತೀನಿ. ನಂದು ನೆನ್ನೆಯಿಂದ ಬಿಸಿನೀರು ಕುಡಿದು ಕಂಬ್ಯಾಕ್ ಮಾಡ್ತಾ ಇದೀನಿ. ಗಂಟ್ಲನ್ನ ಹೊಸಿ ಕಮ್ಮಿ ಆಗೈತೆ, ಒಂದ್ ಸ್ವಲ್ಪ ನೆಗಡಿ ಐತೆ. ಚೆನ್ನಾಗಿ ಬಿರಿಯಾನಿ ತಿನ್ಬಿಟ್ಟು ತಿರ್ಗಾ ನಂಗೆ ಜ್ವರ ಬಂದ್ಬಿಟ್ರ. ನನ್ ಜೊತೆ ತಿನ್ಬೇಕಾದ್ರೆ ಬರಲ್ಲ. ನೋಡಿ ಗೈಸ್, ಹೋಗ್ರ ಒಂದು ಬಿರಿಯಾನಿನ ತಿಂದು ಮುಗಿಸ್ತಾ ಹೊರಟು. ಬಿರಿಯಾನಿ ತಂದ್ಕೊಟ್ಟು ಒಂದ್ 5 ನಿಮಿಷ ಆಗಿತ್ತ ಕೋಬ್ರಾ? 5 ನಿಮಿಷ ಆಗಿತ್ತಾ ಇಲ್ಲ ಕಮ್ಮಿನ? ಆಗಿರ್ಬೋದು, 4-5 ನಿಮಿಷ ಆಗಿತ್ತು. ಗೈಸ್, ನನ್ಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ, ಅದಕ್ಕೆ ಫುಲ್ ತಿನ್ನಲ್ಲ, ಜ್ವರ ಬಂದ್ಬಿಡುತ್ತೆ. ಅದಕ್ಕೆ ಕೋಬ್ರಂಗೆ ಶೇರ್ ಮಾಡ್ಬಿಡ್ತೀನಿ. ಇನ್ನೂ ಒಂದ್ ಬೇಕು ಅಂದ್ರೆ ಹೇಳು ಕೋಬ್ರಾ, ನನ್ ಸ್ವಲ್ಪ ಜಾಸ್ತಿ ಆಯ್ತು ಹಾಕ್ತೀನಿ. ಹಾಕಪ್ಪ. ಇದು ಮೋಸ ಅಲ್ವಾ? ಪೀಸ್ ಐತೆ ಇಲ್ಲಿ ನಾನು ಹಿಂಗ ಆತರ ಮೋಸ ಮಾಡ್ತೀನಿ ಕೋಬ್ರಾ, ಬರೀ ರೈಸ್ ಹೇಳೋಣ ಅಂತಿದ್ದೆ ಈಗ. ಗೊತ್ತಾಯ್ತು, ಅದಕ್ಕೆ ಅನ್ನದಲ್ಲಿ ಔಸ್ಬಿಟ್ಟು ಹಾಕಿದ್ವಿ. ಚೆನ್ನಾಗೈತೆ ಗೈಸ್, ಟೇಸ್ಟಿ ಆಗಿದೆ ಬಿರಿಯಾನಿ. ಇಲ್ಲಿ ನಮ್ಗೆ ಇಷ್ಟ ಆಗುತ್ತೆ ಬಿರಿಯಾನಿ ಟೇಸ್ಟ್, ಚಿಕನ್ ಬಿರಿಯಾನಿ. ಅದು ಚಿಕನ್ ಮಟನ್ ಎರಡು ಚೆನ್ನಾಗಿರುತ್ತೆ ಟೇಸ್ಟ್, ಅದಕ್ಕೆ ಇಲ್ಲಿಗೆ ಬಂದಿದ್ದ. ಸಾಯಂಕಾಲ ಇದು ಚೆನ್ನಾಗಿರುತ್ತೆ. ಬರೀತು ಬಾರ್ಬಿಕ್ಯೂ, ಅದು ಚೆನ್ನಾಗಿರುತ್ತೆ ಟೇಸ್ಟ್. ಆಲ್ಮೋಸ್ಟ್ ನಾವು ಎಲ್ಲೂ ವಿಡಿಯೋ ಮಾಡದೆ ನಾವು ಊಟ ಗಿಟ ಮಾಡ್ಬೇಕು ಅಂದ್ರೆ ನಾನ್ ವೆಜ್ ಇಲ್ಲೇ ಬರುತ್ತೆ. ಕೋಬ್ರಾ ಬಿರಿಯಾನಿನ ಇನ್ನೂ ನಂದನ್ನು ಶೇರ್ ಮಾಡ್ತೀನಿ ಮುಗಿಸಿದೆ. ಇನ್ನೊಂದ್ ಬೇಕಾ ಕೋಬ್ರಾ ಬಿರಿಯಾನಿ? ಸಾಕಾ? ಸಾಕು ಸಾಕಾ? ಕೋಬ್ರಾ ಸಾಕು ಅಂದಿದ್ದಾನೆ, ನಂಗೂ ಕೂಡ ಸಾಕು. ಜ್ಯೂಸ್ ಏನಾರು ಬೇಕಾದ್ರೆ ಹೇಳು, ಹೋಗಾಯ್ತಾ ಕರ್ಬಿಟ್ಟು ಕೇಳು. ಅಣ್ಣ ಥಮ್ಸಪ್ ಆಯ್ತಾ? ಕೋಕೋ ಕೋಕೋ ಥಮ್ಸಪ್ ರೆಡಿ ಅಲ್ವಾ? ಬೇರೆ ಗೋಲಿ ಸೋಡಾ ಆಯ್ತಾ? ಬರೀ ಫಾಂಟ ಒಂದೇ. ಪೆಪ್ಸಿ ಕೊಡಿ. ಅಯ್ಯೋ, ಫಾಂಟಾನೇ ಕುಡಿಯ. ಕೋಬ್ರಾ ಸ್ಪ್ರೈಟ್ ಕುಡಿತಾ ಇದ್ದಾನೆ, ನಾನು ಬಿಸಿನೀರು ಹೇಳಿದ್ದೀನಿ ಗೈಸ್, ಬಿಸಿನೀರು ಕೊಡ್ತಾರೆ. ಒಳ್ಳೆ ಚಿಕನ್ ಬಿರಿಯಾನಿನ ತಿಂದು ಮುಗಿಸಿದೀವಿ. ಸಕ್ಕತ್ತಾಗಿತ್ತು ಟೇಸ್ಟ್, ನಂಗಂತೂ ಇಷ್ಟ ಆಯ್ತು ಗೈಸ್. ನಾನು ಬಿಸಿನೀರು ಕುಡಿತಾ ಇದ್ದೀನಿ. ಕೋಬ್ರಾ ಸ್ಯಾಟಿಸ್ಫೈ ಅದ ಕೋಬ್ರಾ? ಏನೋ ಸ್ಯಾಟಿಸ್ಫೈ ಅದ? ಸ್ಯಾಟಿಸ್ಫೈ ಏನಿಲ್ಲ. ಚೆನ್ನಾಗಿತ್ತ ಟೇಸ್ಟ್? ಟೇಸ್ಟ್ ಚೆನ್ನಾಗಿತ್ತು. ಒಟ್ನಲ್ಲಿ ಸ್ಯಾಟಿಸ್ಫೈ ಆಗ್ಬೇಕು ಅಂದ್ರೆ ಹೋಟ್ಲೆಲ್ಲ ತಿನ್ಬೇಕು ನೀನು. ನಿನ್ ಫೇವ್ರೆಟ್ ಫುಡ್ ಏನು ಕೋಬ್ರಾ? ನನ್ನ ಫೇವ್ರೆಟ್ ಚಿಕನ್. ಚಿಕನ್ ಅಲ್ಲಿ ಏನು? ಚಿಕನ್ ಎಲ್ಲ ಅದು ಇದು ಅಂತೆಲ್ಲ, ಚಿಕನ್ ಅಲ್ಲಿ ಏನೇ ಐಟಮ್ ಇರ್ತದೆ ಎಲ್ಲ ನಾವು. ಹಸಿ ಚಿಕನ್ ತಿನ್ಬಿಡ್ತೀಯಾ? ಅದು ಫೇವ್ರೇಟಾ? ನಾನು ಹಸಿ ಚಿಕನ್ ತಿಂತೀನಿ. ಹಸಿ ಚಿಕನ್ ತಿಂತೀನಿ. ಅದಕ್ಕೆ ಹೇಳು, ಚಿಕನ್ ಅಲ್ಲಿ ನಿನ್ ಫೇವ್ರೇಟ್ ಐಟಮ್ ಏನ್ ಹೇಳು? ಚಿಕನ್ ನಿನ್ ಫ್ಯಾನ್ಸ್ ವಿಡಿಯೋ ಮಾಡಾಕ್ತಾರೆ ನಿನ್ ಫೇವ್ರೇಟ್ ಫುಡ್ ನ ತಿಂದು. ಫೇವ್ರೇಟ್ ಬಿರಿಯಾನಿನ, ಚಿಕನ್ ಬಟರ್ ಮಸಾಲಾ, ಚಿಕನ್ ಫ್ರೈ, ಚಿಕನ್ ಕಬಾಬ್, ಚಿಕನ್ ಮಸಾಲಾ, ಮಟನ್. ಮಟನ್ ಇಷ್ಟ ಇಲ್ಲ. ಮಟನ್ ಇಷ್ಟ, ಚಿಕನ್ ಇಷ್ಟನಾ? ಚಿಕನ್. ಚಿಕನ್ ಅಲ್ಲಿ ಏನ್ ಹೇಳು ಬೇಗ? ಚಿಕನ್ ಅಲ್ಲಿ ಮಾಮೂಲಿ ಏನಿದ್ರು ಮುದ್ದೆ ಊಟನೇ ಇಷ್ಟ. ಮುದ್ದೆ ಊಟನ? ಚಿಕನ್ ಸಾಂಬಾರು, ಚಿಕನ್ ಸಾಂಬಾರ್, ಮುದ್ದೆ ಊಟ. ನಾಟಿ ಕೋಳಿ ಚಿಕನ್ ಇಷ್ಟನಾ, ನಾರ್ಮಲ್ ಚಿಕನ್ ಇಷ್ಟನಾ? ನಾಟಿ ಕೋಳಿ. ನಾಟಿ ಕೋಳಿ ಗೈಸ್, ನನ್ನ ಫೇವ್ರೇಟ್ ಕೂಡ ಅದೇನೆ, ನಾಟಿ ಕೋಳಿ ಸಾಂಬಾರು ಮುದ್ದೆ. ನಮ್ದು ಅಷ್ಟೇ, ನಾಟಿ ಕೋಳಿ ಮುದ್ದೆ. ಪರ್ಫೆಕ್ಟ್ ಕಾಂಬಿನೇಷನ್. ನಾವ್ ಇವಾಗ ಚೆನ್ನಾಗಿ ಬಿರಿಯಾನಿನ ತಿಂದ್ಬಿಟ್ಟು ಬಿಲ್ ಪೇ ಮಾಡಕ್ ಹೋಯ್ತದ್ವಿ.
ಒಬ್ರು ನಾವು ಅವತ್ತಿಂದ ಮಾಡಿರೋ ವಿಡಿಯೋದಲ್ಲಿ ಇದೆ ಕಮ್ಮಿ ಬಿಲ್ ಆಗಿರುತ್ತೆ. ಬರೀ 2 ಬಿರಿಯಾನಿ ಅಷ್ಟೇ ತಗೊಂಡಿರೋದು ನಾವು. ಇಷ್ಟು ಕಮ್ಮಿ ಯಾವತ್ತೂ ತಿಂದೇ ಇರ್ಲಿಲ್ಲ ಅನ್ಸುತ್ತಲ್ವಾ? ತುಂಬಾ ದಿನ ಆಗ್ಬಿಟ್ಟಿತ್ತು. ಬನ್ನಿ ಬಿಲ್ ಪೇ ಮಾಡೋಣ. ನಾವು 320 ರೂಪಾಯಿ ಬಿಲ್ ಆಯ್ತಷ್ಟೇ. ಪೇ ಮಾಡ್ಬಿಟ್ಟು ಈಗ ವಾಪಸ್ ಹೋಗ್ತಾ ಇದೀವಿ. ಚೆನ್ನಾಗಿತ್ತು ಬಿರಿಯಾನಿ. ಗೈಸ್ ಇನ್ನೊಂದೇನಂತಂದ್ರೆ ಧ್ರುವ ಸರ್ಜಾ ಸರ್ ಬರೀ ಇದೊಂದನೇ ಫೇವ್ರೇಟ್ ಫುಡ್ ಹೇಳಿಲ್ಲ, ಇನ್ನೂ ಒಂದೆರಡು ಐಟಮ್ಸ್ನ ಹೇಳಿದ್ದಾರೆ. ಇದಕ್ಕಿಂತ ಜಾಸ್ತಿ ಫೇವ್ರೇಟ್ ಅಂತೆ ಅವ್ರಿಗೆ. ಅದನ್ನ ಈ ವಿಡಿಯೋದಲ್ಲಿ ತಿಂದಿಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಟೈಮ್ ಕೊಟ್ಟು ಗ್ಯಾಪ್ ಕೊಟ್ಟು ತಿಂತೀವಿ, ಅದು ಕೂಡ ತಿಂತೀವಿ. ಧ್ರುವ ಸರ್ದು ಫೇವ್ರೇಟ್ ಫುಡ್ ಎಲ್ಲಾನು ಕವರ್ ಮಾಡ್ತೀವಿ. ಈಗ ಸದ್ಯಕ್ಕೆ ಬಿರಿಯಾನಿ ತಿಂದಿರೋದ್ರಿಂದ ನನಗಿಂತ ಜಾಸ್ತಿ ಕೊಬ್ರಂಗೆ ನಿದ್ದೆ ಬರ್ತಾ ಇರುತ್ತೆ. ಅದೇನು ನನಗೆ ನಿದ್ದೆ ಗೊತ್ತಿಲ್ಲ, ಇವತ್ತು ಕಮ್ಮಿನೇ ತಿಂದಿದ್ದು. ಜಾಸ್ತಿ ತಿಂದಿದ್ರೆ ಏನ್ ಮಾಡುವೆ, ಚೆನ್ನಾಗಿ ತಿನ್ಬಿಟ್ಟೆ ಹೆಂಗಿರ ನೀವು ಕಾರ್ ಓಡಿಸ್ತಾರ್ರೆ ನಾನು ಆರಾಮಾಗಿ ಮಾಡ್ಕೊಂಡಿರುವೆ. ಇವಾಗ ಒಟ್ಟಿನಲ್ಲಿ ಸ್ಯಾಟಿಸ್ಫೈ ಆಗಿಲ್ಲ, ಇನ್ನೂ ಜಾಸ್ತಿ ತಿನ್ಬೇಕಿತ್ತು ನಿದ್ದೆ ಬರಕ್ಕೆ. ಸರಿ ಬಾ ಆಯ್ತು, ಇನ್ನೊಂದು ವಿಡಿಯೋ ಮಾಡ್ಬಿಡೋಣ. ನಾವು ಚೆನ್ನಾಗಿ ಊಟ ಮಾಡ್ಕೊಂಡು ಇವಾಗ ಎಳ್ನೀರು ಕುಡಿಯೋಕೆ ಅಂತ ಬಂದ್ವಿ. ಒಬ್ರನ್ನ ಕೇಳಿದೆ ನಾನು, ಹುಷಾರಿಲ್ದಿರೋರು ಎಳ್ನೀರು ಕುಡಿಬೋದೇನೋ ಅಂತ. ಅದೇನೋ ಆನ್ಸರ್ ಮಾಡ್ದಲ್ಲ ಹೇಳಕ್ಕೊಬ್ರು. ಕುಡಿಬೋದು ಒಂದೇ. ಅದೇನೋ ಆಸ್ಪತ್ರೆಯಲ್ಲಿ ಇರೋರು ಎಲ್ಲಾರು ಹೆಲ್ತ್ ಇಶ್ಯೂ ಇದ್ದಾಗ ಆಸ್ಪತ್ರೆ ಇದ್ದಾಗ ಎಳ್ನೀರೆಲ್ಲ ತಗೊಂಡಿರ್ತಾರೆ, ಇನ್ನ ಕುಡಿಲ್ಲ. ಹುಷಾರಿಲ್ದಿರೋ ಜ್ವರ ಇರೋರು ಕುಡಿತಾರ. ಇನ್ನೇನು ಕುಡಿದಾರ ಬರೋ ಅಣ್ಣನ್ ಕೇಳ್ಬಿಟ್ಟು ಕುಡಿಯೋಣ. ಕೇಳಪ್ಪ. ಹೆವಿ ನಾನು ಅಲ್ಲೂ ಬಿಸಿನೀರು ಕುಡಿದ್ನಲ್ಲ, ದಗೆಗಾಲದಲ್ಲಿ ನೆಗಡಿ ಕೆಮ್ಲಾಗ್ಬಿಟ್ರೆ ಹೆವಿ ಕಷ್ಟ ಗೈಸ್. ಬಾಡಿಗೆ ತಣ್ಣೀರು ಏನಾರು ಜ್ಯೂಸು ಕೆಂದೆಳ್ನೀರ್ ಕುಡಿ ಅನ್ಸ್ತಾ ಇರುತ್ತೆ. ನೆಗಡಿ ಆಗ್ಬಿಟ್ರೆ ಈ ಬೇಸಿಗೆ ಕಾಲದಲ್ಲಿ ಅದು ಕುಡಿಯಕ್ಕಾಗಲ್ಲ. ನೀರು ನಮ್ ಗೊಬ್ರ ಅವರು ಏನ ಹೆಸರಂದ್ರೆ ಅದೇನ ಕೋಬ್ರ ಎಂತದು ಕೋಬ್ರಾ. ಗೊಬ್ರ ಗೋಬ್ರ ಅಲ್ಲಾಡು ಕೋಬ್ರ. ಗೊಬ್ರ ಏನಂದ್ರು ಇವ್ರು 9 ಎಳ್ನೀರ್ನವ್ರು. ಕೇಳಿದ್ರೆ ಯಾರು ವಿಡಿಯೋ ನೋಡಿ ಅಯ್ಯೋ ಎಲ್ಲ ನನ್ ಕೇಳೋರಿದೆ. ಏನಂತ? ಏನಪ್ಪ ಒಳ್ಳೆ ವ್ಯಾಪಾರ ಮಾಡ್ಕೊಟ್ಟವ್ರೆ, ಒಳ್ಳೆ ವ್ಯಾಪಾರ ಮಾಡ್ಕೊಟ್ಟವ್ರೆ. ವಿಡಿಯೋ ನೋಡಿದ್ರೆಲ್ಲ ಮಾತಾಡ್ಸುದ್ರಾ? ಇಲ್ಲ ಗೈಸ್, ನಾವು ಎಳ್ನೀರ್ ಕುಡಿ ಇವತ್ತು ಕರೀರಿ ಇವತ್ತು ಎಷ್ಟು ಕುಡಿತೀರಿ ಕುಡೀರಿ ಇವತ್ತು. ಇಲ್ಲ ಇಲ್ಲ ಇವತ್ತು ಅದು ಚಾಲೆಂಜ್ ಎಲ್ಲಾ ತರ ಪ್ರತಿಯೊಂದು ಡಿಫ್ರೆಂಟ್ ಆಗಿ ಮಾಡ್ತಾರೆ. ದಿನ ಒಂದೊಂದ್ ಮಾಡ್ತಾ ಇರ್ತೀವಿ. ನೀವು 8, ಹಾ ಅವರು 6, ನಾನು ವಿನ್ ಆಗಿದೆ ಇವತ್ತು. ಅವ್ರು ಇನ್ನೊಬ್ರು 6. ಎಷ್ಟ್ ಜನ ಮಾತಾಡ್ಸಿದ್ರಣ್ಣ ನಿಮ್ನ? ಅಯ್ಯೋ ತುಂಬಾ ಜನ ಮಾತಾಡ್ಸಿದ್ರು. ಏನಂದ್ರು ವಿಡಿಯೋ ಅಲ್ಲಿ ಬಂದಿದ್ರಲ್ಲ ನೀವೇನಂದ್ರ? ಅಣ್ಣ ಹುಷಾರಿಲ್ದ ನೆಗಡಿ ಕೆಮ್ಮಿ ಇದ್ರೆ ಕುಡಿಬೋದ ಎಳ್ನೀರ? ನಿನ್ ಸೇರ್ಕೊಂಡು ನಾನೇನ್ ವ್ಯಾಪಾರ ಆಗ್ಲಿ ಅಂದ್ಬಿಟ್ಟು ಕುಡಿ ಅಂತೀನಿ. ಅಲ್ವೇನಪ್ಪ? ಹೌದೌದು. ಆಮೇಲೆ ಹೆಚ್ಚಾಗ್ಬಿಟ್ರೆ ಆಮೇಲೆ ನಾ ಒಂದೇ ಕುಡಿತೀನಿ ಅದಕ್ಕೆ. ಒಂದ್ ಕುಡಿ ಏನಾಗಲ್ಲ. ಕೊಡಿ ಅಣ್ಣ, ಇದು ನೀರ್ ಕುಡಿ. ಎಳ್ನೀರ್ ಹಾಕಿ ಚೆನ್ನಾಗಿರೋದು. ಒಳ್ಳೆ ಸಕತ್ತಾಗಿದ್ರು ನಿನ್ನ. ನಿಮ್ಮ ಜಿಮ್ನವರು ಬಂದಿದ್ರು. ಯಾರು? ನಿಮ್ಮ ಜಿಮ್ ಹೋದಿರಿ ಅಂತಲ್ಲ ನೀವು, ಹಾ ಅವರು ಬಂದಿದ್ರು. ಅವ್ರ ಬೇರೆ ಅವ್ರು ಬರ ಬಂದಿ ಏನಪ್ಪ ನಮ್ಮ ಹುಡುಗ್ರೆ ಕಣಪ್ಪ ಕುಡ್ದವ್ರು ಅಂತ ಹೇಳಿದ್ರು. ಅದೇನೋ ಅಂದ್ರಲ್ಲ ಅಣ್ಣ ಇವನ್ ಹೆಸ್ರ? ಗೋಬ್ರಾ. ಫಸ್ಟ್ ಗೋಬ್ರಾ ಅನ್ಬಿಟ್ರು. ಅವ್ರಿಗೆ ಹೆಸರು ಅಷ್ಟು ಬೇಗ ನೆನ್ಪರಲ್ಲ. ಏನಣ್ಣ? ಹಾ ಏನೋ ಇತರ ಹೆಸರುಗಳ ಗೋಬ್ರಾ. ಅವ್ನ್ ಕೊಡಿ ನಂಗೆ ಇದಾಕಿ ಕೆಂದೆಳ್ನೀರ ಚೆನ್ನಾಗಿರೋ ಕಾಯಿ ಬಂದದ್ದು. ಇದು ಇದಾಕಣ, ಇದು ಬರೋದಿಲ್ಲ. ಇರು ನೀನು ಸುಮ್ಮಿರಪ್ಪ, ನೀನ್ ಯಾಕಪ್ಪ ತಲೆ ತಿಂತೀಯ? ಹೌದು ಸುಮ್ನೆ ನಿಂತ್ಕೋ, ಅವ್ರಿಗೆ ಏನ್ ಗೊತ್ತೇ ನಿನ್ಗೆ? ಆಯ್ತಾಯ್ತು ಬ್ರೋ, ಆರಾಮ. ನೀವು ಊಟ ಮಾಡಿದ್ರಾ? ಸರಿ ಅಣ್ಣ ಆಯ್ತು. ಸಬ್ಸ್ಕ್ರೈಬ್ ಗಂಜಿ ತಗೊಳ್ವಾ? ನಾನು ಒಂದ್ ಎಳ್ನೀರ್ನ ಕುಡ್ದೆ. ಇವಾಗ ಬೇಸಿಗೆ ಅಲ್ವಾ, ತಣ್ಣಗಾಯ್ತು ಸ್ವಲ್ಪ. ಬಿರಿಯಾನಿ ತಿನ್ಸೋ ಬಂದಿದ್ವಲ್ಲ. ಒಬ್ರ ಇನ್ನೊಂದ್ ಕುಡಿತೇನಾ? ನಿನ್ ಹೆಸರು ಕ್ಯಾಮ್ರಾ ಹಿಡ್ಕೊಂಡು ಸಡನ್ ಆಗಿ ಗೋಬ್ರಾ ತಾನೇ ಅಂದಿದ್. ಒಳ್ಳೆ ಕಾಮಿಡಿ ಆಗಿತ್ತು ಕಣ. ಓಡೋಣ. ಸಾಕು. ಏನೇನು ಓದ್ ಕಡೆ ಎಲ್ಲ ಅಷ್ಟು ಕಂಡಿಡೋರ ಸಾಕು ನಮ್ಗೆ. ಪ್ರೀತಿ ವಿಶ್ವಾಸ ಯಾವ್ದೊಂದು ಗೈಸ್, ನಾನು ಆನ್ಲೈನ್ ಅಲ್ಲಿ ಒಂದ್ 3-4 ಟೀ ಶರ್ಟ್ ಆರ್ಡರ್ ಮಾಡಿದ್ದೆ, ಅದು ಬಂದೈತೆ. ಅದನ್ನ ಈಸ್ಕೊಂಡಿವಾಗ ನಾನು ಒಬ್ರ ಫಸ್ಟ್ ಚಿಕಾಗೋ ಪಿಜ್ಜಾ ಹತ್ರ ಬರ್ತಾ ಇದೀವಿ. ನಾವು ಇನ್ನೊಂದು ಕುಕಿಂಗ್ ವಿಡಿಯೋ ಪ್ಲಾನ್ ಮಾಡಿದೀವಿ, ಅದು ನಾಳೆ ಬರುತ್ತೆ. ಏನ್ ಕುಕಿಂಗ್ ಅದೆಲ್ಲ ನಿಮ್ಗೆ ಹೇಳಲ್ಲ ಇವಾಗ, ನಾಳೆ ಲಾಗಲ್ಲಿ ನೋಡಿ. ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಿಟ್ಟು ಈ ವಿಡಿಯೋ ಎಡಿಟ್ ಮಾಡ್ಬಿಟ್ಟು ಈ ಟೀ ಶರ್ಟ್ ಎಲ್ಲ ನೋಡ್ತೀವಿ. ಗೈಸ್, ನಾವು ನಾಳೆ ಲಾಗಲ್ಲಿ ಒಂದು ಸ್ಪೆಷಲ್ ಕುಕಿಂಗ್ ವಿಡಿಯೋನ ಮಾಡ್ತಿದೀವಿ. ಅದಕ್ಕೆ ಇವಾಗ ಪ್ಲಾನ್ ಮಾಡ್ತಾ ಇದೀವಿ. ರೆಡಿನಾ ಕೊಬ್ರ ಕುಕಿಂಗ್ ವಿಡಿಯೋ ಮಾಡಕ್ಕೆ? ರೆಡಿ. ತುಂಬಾ ದಿನ ಆಗೈತೆ ನಾವು ಕುಕಿಂಗ್ ವಿಡಿಯೋ ಮಾಡಿ. ಕುಕಿಂಗ್ ವಿಡಿಯೋ ಮಾಡಿದಾಗೆಲ್ಲ ಮಜಾ ಇರುತ್ತೆ, ಫನ್ ಇರುತ್ತೆ. ಕೊಬ್ರಂಗೆ ಹೇಳ್ಕೊಟ್ಟು ಮಾಡ್ಸೋದು. ಯಾಕಂದ್ರೆ ನಾನು ದೊಡ್ಡ ಚೆಫ್. ನನ್ನ ಹತ್ರ ಯಾವ ಕಡೆಯಿಂದಪ್ಪ? ನಿನ್ನ ಹತ್ರ ಇದು ಏನದು ಏನ ಕೇಳ್ತಾರಲ್ಲ? ಪೇಪರ್ ಅಲ್ಲ, ಸರ್ಟಿಫಿಕೇಟ್. ಸರ್ಟಿಫಿಕೇಟ್ ತೋರ್ಸಪ್ಪ.
ನಿನ್ನತ್ರ ಏನ್ ಸರ್ಟಿಫಿಕೇಟ್ ನನ್ನ ಹತ್ರ ಹುಡುಗ ಅನ್ನೋದಕ್ಕೆ ಸರ್ಟಿಫಿಕೇಟ್ ಅಲ್ಲಪ್ಪ. ನಿನ್ ಹುಡುಗ ಅಂತ ಸರ್ಟಿಫಿಕೇಟ್ ಕೊಡ್ತು ಐತೆ ತೋರ್ಸು ಮನೇಲಿ ಐತೆ ಹಿಡ್ಕ ಬರ್ಬೇಕು ಜೋ ಅದ ಬರ್ಕೊಟ್ಟಿರೋದು ಅದು ಯಾವಾಗ್ಲೂ ಮಡಿಕೊಂಡು ಓಡಾಡ್ಲಾ ಕುನಾಲ್ ಹೆಂಗ್ ಕಾಣಿಸ್ತಾ ಇದ್ ಗೊತ್ತಾ ಇದು ಕಲರ್ ನಾನು ಯಾವ್ದು ಗೊತ್ತಾ ಈ ಕಡೆ ನಮ್ಮ ಯಾವ ಇನ್ಸ್ಪಿರೇಷನ್ ತಗೊಂಡ್ ಹಾಕ್ಸ್ತಾ ಕುನಾಲ್ ಇದನ್ನ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಇವನು ಚಿಂಚಾಂಗ್ ತರ ಇಲ್ವಾ ಆದ್ರೆ ಕುನಾಲ್ ಒಂದ್ ಸ್ವಲ್ಪ ಚೈನೀಸ್ ಅವ್ರ ಅದೇ ಚಿಂಚಾಂಗ್ ಅಂದ್ರೆ ಚೈನೀಸ್ ನನ್ ಫಸ್ಟ್ ನೋಡಿದಾಗ ಚೈನೀಸ್ ಅನ್ಕೊಂಡ್ಬಿಟ್ಟೆ ಆ ಕಲರ್ಗುನು ಇಲ್ಲ ಕಣೋ ಒಂದ್ ಸೀರೀಸ್ ಐತೆ ಕಣೋ ಕಲರ್ಗು ಒನ್ ಪೀಸ್ ಸೀರೀಸ್ ನೋಡಿದ್ಯಾ ಒನ್ ಪೀಸ್ ಮಾಮೂಲಿ ಇವಾಗ ಹೊಸ ಸೀರೀಸ್ ಬಂದೈತೆ 2 ಸೀಸನ್ ಐತೆ ಅದ್ರಲ್ಲಿ ಒಬ್ಬ ಕತ್ತಿ ಹಿಡ್ಕೊಂಡು ಆಟ ಆಡ್ತಿರ್ತಾನೆ ಸ್ವಾರ್ಡ್ ಮ್ಯಾನ್ ಅವನು ಸ್ವಾರ್ಡ್ಸ್ ಯೂಸ್ ಮಾಡ್ತಿರ್ತಾನೆ ಅವನು ನಿನ್ ತರನೇ ಅವನ ಕ್ಯಾರೆಕ್ಟರ್ ನೋಡಕ್ ಫೇಸ್ ನಾನು ಈ ತರ ಹಾಕ್ಸ್ತಾಕೋಬ್ರ ನೀನ್ ನೋಡ ಯಾಕೆ ಅಸಹ್ಯ ಕಾಣಿಸ್ತೀಯ ಇಲ್ಲ ಚೆನ್ನಾಗಿ ಕಾಣುತ್ತೆ ಒಬ್ರ ಕಲರ್ ಆಕ್ಷನ್ ಒಬ್ರ ನೀನ್ ಗ್ರೀನ್ ಕಲರ್ ಹಾಕ್ಸು ನಾನು ವೈಟ್ ಕಲರ್ ನಾನು ವೈಟ್ ಕಲರ್ ಹಾಕ್ಸೋದೇ ಬೇಡ ನನ್ಗೆ ಆಲ್ರೆಡಿ ವೈಟ್ ಕಲರ್ ಕೂದಲು ಬಂದ್ಬಿಟ್ಟು ಟಾಟಾ ಆಗ್ಬಿಟ್ಟಿದ್ಯಾ ಟಾಟಾ 38 ವರ್ಷ ಅಂಕಲ್ ತರ ಇದೆಯಾ ಇನ್ನೇನಪ್ಪ ಟಾಟಾ ಆಗ್ತಿದೆ ಇನ್ನೇನಾಗ್ತಿದೆ ಇವನು ಈಗ ಹುಟ್ಟಿರೋ ಮಗ ಇದ್ದಂಗ ಅವನ 2 ವರ್ಷದ ಮಗ ಇದ್ದಂಗ ನಿಮ್ಗೆ 23 ವರ್ಷ ಯಾವ ಪಿಜ್ಜಾ ಆನಿಯನ್ ಪಿಜ್ಜಾ ಆರ್ಡರ್ ಬಂದಿತ್ತು ಆನಿಯನ್ ಪಿಜ್ಜಾ ಕಟ್ ಮಾಡ್ತಾ ಇದ್ದಾನೆ ಕುನಾಲ್ ಸ್ಮಾಲ್ ತಾನೇ ಇದು ಒಬ್ರನ್ಗೆ ಇದೊಂಥರ ಇದ್ದಂಗೆ ಏನ್ ಹೇಳು ಸೇಡಿಸ್ ಸೈಡ್ಸ್ ಹಪ್ಪಳ ಇದ್ದಂಗೆ ಅದು. ಹಪ್ಳ Guys, ನಾವು ಇವತ್ತಿನ ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ನಾಳೆ ಒಳ್ಳೆ ಕುಕಿಂಗ್ ವಿಡಿಯೋ ಬರುತ್ತೆ ಮಿಸ್ ಮಾಡದೆ ನೋಡಿ ಏನ್ ಕುಕ್ ಮಾಡ್ತೀವಿ ಅಂತಂದ್ರೆ ನಿಮ್ಗೆಲ್ರಿಗೂ ಇಷ್ಟ ಇರುತ್ತೆ ಅದು ಏನ್ ಹೇಳು ಹೇಳ್ಬೇಡ ನಿಮ್ಗೆ ಗೊತ್ತಿಲ್ಲ ಏನ್ ಕುಕ್ ಮಾಡ್ತೀವಿ ಅಂತ ಇನ್ನು ನೀನ್ ಹೇಳಿದ್ರಲ್ವಾ ನಮ್ಗೆ ಗೊತ್ತಾಗೋದು ನೀನ್ ಹೇಳ್ದೇನೆ ಹೇಳು ಅಂದ್ರೆ ಒಬ್ರನ್ಗೆ ಕುಕಿಂಗ್ ಮಾಡೋದನ್ನ ಹೇಳ್ಕೊಟ್ಬಿಟ್ಟು ಒಂದ್ ಲಾಗ್ ಮಾಡ್ತೀವಿ ನಾಳೆ ನಾನ್ ಮಾಡ್ತಾ ಇದೀನಿ ಅವ್ನ್ ಮಾಡಲ್ಲ ನಾನ್ ಮಾಡ್ತೀನಿ ಹೇಳ್ಕೊಡ್ತೀನಿ ಅವ್ನ್ ಮಾಡ್ತಾನೆ ಅವ್ನ್ ಹೇಳ್ಕೊಡಕ್ಕೂ ಬರಲ್ಲ ಯೂಟ್ಯೂಬ್ ನೋಡ್ತಾನೆ ಹೇಳ್ಕೊಡ್ತಾನೆ ಎಂತದು ಇಲ್ಲ ನನಗೆ ಬರುತ್ತೆ ಗೈಸ್ ನಾಳೆ 5 ಗಂಟೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮ್ಮನ್ನ ಮಿಸ್ ಮಾಡ್ಕೋತಾ ಇರಿ ಹಳೆ ವಿಡಿಯೋಸ್ ನೋಡ್ತಾ ಇರಿ ಇದನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮ್ ಸಪೋರ್ಟ್ ಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್